ಅಸಮರ್ಥ ಗೃಹ ಮಂತ್ರಿಗೆ ಕೊಡ್ಲೇಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಸಂವಿಧಾನಿಕವಾಗಿ ಹೋಗ್ಬಾರ್ದು. ಭಾರತೀಯ ಜನತಾ ಪಕ್ಷಕ್ಕೆ ಬೇಕು ಎಲ್ಲಿಯವರೆಗೆ ಹೋರಾಟ. ಇವತ್ತು ವಿಜಯಪುರ ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಪರೀಕ್ಷೆಯಲ್ಲಿ ಏನು ಅಕ್ರಮವಾಗಿ ನಡೆದಿದೆ ಅಂತಕ್ಕಂಥ ವಿಷಯ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಬಹುತೇಕ ಈ ಒಂದು ಪ್ರತಿಭಟನೆಯನ್ನು ನಾವು ನಿನ್ನೆ ಭಾನುವಾರ ನೋಡಿದಾಗ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಕ್ಕಂಥದ್ದು ನೋಡಿದ್ವಿ ನಾವು. ಬಹುತೇಕ ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟ ಮತ್ತು ಮಹಿಳಾ ವಿಶ್ವವಿದ್ಯಾಲಯದ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹಾಸನದಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗಿದೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಪ್ರತಿಭಟನೆ ನಾವೆಲ್ಲ ನೋಡಿದ್ವಿ. ಹಾಗಾಗಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಕೂಡಲೇ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಕೂಡಲೇ ಏನಪ್ಪಾ ಅಂತಂದ್ರೆ ಮರು ಪರೀಕ್ಷೆಯನ್ನು ಮಾಡ್ಬೇಕಂತಕ್ಕಂಥ ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹುತೇಕ ಈ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ವಿ, ಒಂದು ಗಾದೆ ಮಾತಿದೆ, ಇಡೀ ರೋಮ ಸಾಮ್ರಾಜ್ಯ ಹೊತ್ತು ಇರಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ರಾಜ್ಯ ಏನಪ್ಪಾ ಅಂದ್ರೆ ಪಿಟೀಲ್ ಬಾರಿಸ್ತಾ ಇದೆ ಅಂತೇಳಿ ನಾವು ನೋಡ್ತಾ ಕೇಳಿದ್ವಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಇರ್ತಕ್ಕಂಥ ಘಟನೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಮಂತ್ರಿ ಆಗ್ಬೇಕಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಸಾಕಷ್ಟು ದಿಲ್ಲಿಗೆ ಹೋಗಿದ್ರು. ಆದ್ರೆ ಇಲ್ಲಿ ತನಕ ಏನಪ್ಪಾ ಅಂತಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ವಿದ್ಯಾರ್ಥಿಗಳ ಏನ್ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಯಾರು ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಯಾವ ಏನಪ್ಪಾ ಅಂತಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮಾಡಿಲ್ಲ, ಇರ್ತಕ್ಕಂಥ ಶಾಸಕರು ಸಚಿವರು ಏನಪ್ಪಾ ಅಂದ್ರೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿಲ್ಲ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ದೊಡ್ಡ ಭಾಷಣ ಮಾಡ್ತಾ ಇದ್ರಿ ಇಡೀ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ವಿಷಯನ ಬೇಕು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬಿಜಾಪುರದಲ್ಲಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ತಮ್ಮ ಜೀವನ ಏನಪ್ಪಾ ಅಂತಂದ್ರೆ ಭವಿಷ್ಯವನ್ನ ಕಟ್ಕೋಬೇಕು, ಪರೀಕ್ಷೆನ ಬರೀಬೇಕು, ಉದ್ಯೋಗ ಹುಡುಕ್ಬೇಕಂತಕ್ಕಂಥ ಏನು ದೃಷ್ಟಿಕೋನ ಇಟ್ಕೊಂಡು ರಾತ್ರಿ ಹಗಲ ಕೂಡ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಓದಿದ್ದಾರೆ. ಸುಮಾರು 1 ವರ್ಷ ಏನಪ್ಪಾ ಅಂದ್ರೆ ಇದಕ್ಕೆ ಟ್ರೈನಿಂಗ್ ಅನ್ನು ತಗೊಂಡಿದ್ದಾರೆ, ಅವರು ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿದ್ದಾರೆ, ತಮ್ಮದೇ ಅಂತ ಫಿಸಿಕಲ್ಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಏನಪ್ಪಾ ಅಂದ್ರೆ ಇಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ನೀವು ಎಲ್ಲಿದ್ದೀರಿ ನೀವು? ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಸಂದರ್ಭದಲ್ಲಿ ನೀವು ಧ್ವನಿ ಎತ್ತಲ್ಲ ಅಂತಂದ್ರೆ ನಿಮ್ಮಂತ ಅಸಮರ್ಥ ಗೃಹ ಸಚಿವರು ಏನಪ್ಪಾ ಅಂದ್ರೆ ಕರ್ನಾಟಕ ಇತಿಹಾಸ ಎಲ್ಲೂ ನೋಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಇಂಥ ಒಂದು ಅಸಮರ್ಥ ಸರ್ಕಾರವನ್ನ ಕರ್ನಾಟಕ ಇತಿಹಾಸದಲ್ಲಿ ಯಾರು ನೋಡಿಲ್ಲ. ಅಂತ ಒಂದು ಭ್ರಷ್ಟ ಬಂಡ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ತೊಲಗಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯ ಉದ್ಯೋಗ ವಹಿಸ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ಏನಪ್ಪಾ ಅಂದ್ರೆ ಬಂಡಾಯವನ್ನು ಹೇಳ್ಬೇಕು. ಕೂಡ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ನೀವು ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕಂತ ದೊಡ್ಡ ಸುದ್ದಿ ಮಾಡ್ತಾ ಇದ್ರಲ್ಲ, ಈ ರಾಜ್ಯದಲ್ಲಿ ವಿಶೇಷವಾಗಿ ವಿಜಯಪುರ ನಗರದಲ್ಲಿ ಈ ರೀತಿ ಘಟನೆ ಆದಂತ ಸಂದರ್ಭದಲ್ಲಿ ನೀವು ಯಾಕೆ ಇಲ್ಲಿ ತನಕ ಧ್ವನಿ ಎತ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಬಹಿರಂಗದ ಸಂದರ್ಭದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇಲ್ಲಿರ್ತಕ್ಕಂಥ SP ಅವರು ಏನಪ್ಪಾ ಅಂತಂದ್ರೆ ತಕ್ಷಣ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾರ್ದೇ ಮರು ಪರೀಕ್ಷೆಯನ್ನು ಮಾಡಿ ಜೀವನದಲ್ಲಿ ಕನಸೇನು ಉದ್ಯೋಗ ಮಾಡ್ಬೇಕಂತಕ್ಕಂಥ ಏನ್ ಕನಸಿಟ್ಕೊಂಡಿದ್ರು ಆ ಕನಸಿಗೆ ಏನಪ್ಪಾ ಅಂತಂದ್ರೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ರಿ. ಮಾನ್ಯ ಗೃಹ ಸಚಿವರು ಕೂಡಲೇ ಈ ವಿಷಯ ಇಟ್ಕೊಂಡೇನಪ್ಪಾ ಅಂತಂದ್ರೆ ರಾಜೀನಾಮೆ ಕೊಡ್ಲೇಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸಿ ನಾನು 2 ಮಾತುಗಳು ವಿರಾಮ ಕೊಡ್ತಾ ಇದ್ದೀನಿ. ರಾಜೀನಾಮೆ ಕೊಡಲೇಬೇಕು. बोलो भारत माता की, बोलो भारत ಮಾತಾ ಕಿ. ಸಮರ್ಪಕವಾಗಿ ಪರಿಸ್ಥಿತಿ ನಿಭಾಯಿಸುವಲ್ಲಿ ವಿಫಲವಾದ ಕಾಂಗ್ರೆಸ್ ಸರ್ಕಾರಕ್ಕೆ, ಪೊಲೀಸರ ನೇಮಕಾತಿ ನಿಭಾಯಿಸುವಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत ಮಾತಾ. 2ನೇ ತಾರೀಕಿನ ದಿವಸ ನಡೀತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮದ ನಿಮಿತ್ತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟಕ್ಕೆ ಬೀದಿಯಲ್ಲಿ ನಾವು ಇಳಿದಿದ್ದೀವಿ. ಆ ಸಂದರ್ಭದಲ್ಲಿ ನಾನು ನಮ್ಮ ಮಂಡಳದ ಅಧ್ಯಕ್ಷರು ಮತ್ತು ನಮ್ಮ ಬಸವರಾಜ್ ಅವರು ಈ ಸುದ್ದಿ ತಿಳಿದ ನಂತರ ನಾವು ತಿಕೋಟಕ್ಕೆ ಭಾಳ ಒಂದು 10 ನಿಮಿಷದಲ್ಲಿ ತಿಕೋಟಕ್ಕೆ ನಾವು ಹೋದೆವು. 10:00ಗೆ ಎಕ್ಸಾಮನ್ನು ಪರೀಕ್ಷೆ ಶುರು ಆಗಬೇಕಾಗಿತ್ತು. 11:10 ಗಂಟೆಗೆ ಅವರಿಗೆ OMR ಕೊಟ್ಟರು. ಅವರಿಗೆ ಕೊಟ್ಟ ನಂತರ ಅದಕ್ಕೆ
ಎರಡಕ್ಕೂ ಟ್ಯಾಲಿ ಆಗಲಿಲ್ಲ. ಅದರ ನಂಬರೇ ಬೇರೆ, ಇದರ ನಂಬರೇ ಬೇರೆ. ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ಕಸ್ಟೋಡಿಯನ್ಗಾಗಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೇವಲ ಇರೋದು 1.5 ತಾಸು ಪೇಪರ್ದ ಇವತ್ತು ಪರೀಕ್ಷೆಯಲ್ಲಿ ಕೊಡ್ತಕ್ಕಂಥದ್ದು 1.5 ತಾಸು ಟೈಮ್ ಇರ್ತದೆ. ಆ 1.5 ತಾಸಿನಲ್ಲಿ ಅವರು ಪೇಪರನ್ನು ಬರೀಬೇಕು. 11:15 ಆದರೂ ಕೂಡ ಇವರು ಪತ್ರಿಕೆಯಲ್ಲಿ OMRನ ಅವರಿಗೆ ಕೊಟ್ಟಿರಲಿಲ್ಲ. ಆದರೆ ಒಂದು ಕ್ಲಾಸ್ ರೂಮ್ನಲ್ಲಿ ಕೊಟ್ಟಾರ, ಮತ್ತೊಂದು ಕ್ಲಾಸ್ ರೂಮ್ನಲ್ಲಿ ಕೊಟ್ಟಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ತಿಕೋಟದಲ್ಲಿ ಇರ್ತಕ್ಕಂಥ ಜತ್ತಿ ಕಾಲೇಜಿನಲ್ಲಿ ಕೂಡ ಘರ್ಷಣೆ ಆಗ್ಯದ. ಆದರೂ ಕೂಡ ಪೊಲೀಸರು ಹೋಗಿ ಅದನ್ನು ಬಂದೋಬಸ್ತ್ ಮಾಡಿ ಗೇಟ್ ಹಾಕಿ ಅಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ಗಳನ್ನು ಕಸ್ಕೊಂಡು ಅವ್ರಿಗೆ ಯಾರಿಗೂ ಹೊರಗೆ ಬಿಡಲಾರ್ದಂಗೆ ವ್ಯವಸ್ಥೆ ಅಲ್ಲಿ ಕೂಡ ಮಾಡ್ಯಾರ. ಆದರೆ ನಾವು ಸ್ವತಃ ಹೋಗಿ ಅಲ್ಲಿ ಒಬ್ಬ ರೈತ ಅವನ ಮಗನಿಗೆ ಎಕ್ಸಾಮ್ ಕೊಡಿಸ್ಲಿಕ್ಕೆ ಅಲ್ಲಿ ಬಂದಾನ. ಆ ಬಂದಾಗ ಅವನಿಗೆ ಆ ಮಗನಿಗೆ ಅವನ ತಂದೆಗೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ರೆ ಅಂದ್ರೆ ಅದು ಕಣ್ಣಾರೆ ನೋಡಬಾರ್ದು. ಅವನಿಗೆ ಲಾಠಿ ಚಾರ್ಜ್ ಮಾಡಿ ಆ ಮುದುಕ ಅಳ್ಕೋತ ಹೋಯ್ತದ ಮಗನ ಬಿಟ್ಟು. ಅಲ್ಲಿ ಇರ್ತಕ್ಕಂಥ ಹೊಲದಲ್ಲಿ ಎಲ್ಲ ತಿರುವೇಡಿ ಪೊಲೀಸರು ಹೊಡೆದ್ರು. ಅಂಥದ್ದು ಏನು ತಪ್ಪು ಮಾಡ್ಯಾರ ಅದನ್ನು? ನೀವು ಎಕ್ಸಾಮ್ದಲ್ಲಿ ಇರ್ತಕ್ಕಂಥ ನಮ್ಮ ಅಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ತೀನಿ. ನೀವು ಸ್ವತಃ ಹೋಗಿ ಅವ್ರ ಕ್ಲಾಸ್ ರೂಮ್ನಲ್ಲಿ ಕುತ್ಕೊಂಡು ಅವ್ರ ಜೊತೆ ನೀವು ಚರ್ಚೆ ಮಾಡಿ ಅವ್ರಿಗೆ ತಿಳುವಳಿಕೆ ನೀವು ಹೇಳ್ಬೋದಾಗಿತ್ತಲ್ಲ. ನೀವು ಅದನ್ನು ಹೇಳಿಲ್ಲ. ಪರೀಕ್ಷೆ ಅವ್ರ ಟೈಮ್ ಇರೋದು ಎಷ್ಟು? 1.5 ತಾಸು. 11:10 ಶುರು ಆದರೆ 11:10 ತನಕ ನೀವು ಯಾರೂ ಅಲ್ಲಿ ಬಂದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ನಲ್ಲಿದ ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಓಡಿ ಬಂದರು. ಯಾರ ಕಡೆ OMR ಇತ್ತು ಅವರು ಅದನ್ನು ತಗೊಂಡು ಎಲ್ಲರೂ ಓಡಾಡಿ ಬಂದರು. ಯಾಕ್ರಿ ಇದು ಒಂದು ಕೊಟ್ಟರು ಒಂದು ಕೊಡಲಿಲ್ಲ, ನಮಗೆ ಅನ್ಯಾಯ ಆಗ್ಯದ ಅಂತೇಳಿ ಅಧಿಕಾರಿಗಳಿಗೆ ಕೇಳಕ್ಕೆ ಹೋದ್ರೆ ಯಾರೂ ಕ್ಯಾರೆ ಇರಲಿಲ್ಲ, ಯಾರೂ ಹತ್ಕೊಳ್ಳಿಲ್ಲ. ಆದರೆ ಇವತ್ತು ನಾವು ಅದು ಸುದ್ದಿ ತಿಳಿದ ನಂತರ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೆ ನಾವು ಇಷ್ಟೊಂದು ವಿನಂತಿ ಮಾಡಿಕೊಂಡೆವು. ನೀವೇನೋ ಒಂದು 10 ನಿಮಿಷ ನೀವು ಸುಮ್ಮ ಕೊಡ್ರಿ. 10 ನಿಮಿಷದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ಅದನ್ನು ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿರಿ. ಅವ್ರು ನಾವೆಲ್ಲ ಕೆಳಗಡೆ ಕುತ್ಕೊಂಡು ನಿಮಗೆ ಕೇಳ್ತೀವಿ. ಯಾರೂ ದಾಂಧಲಿ ಮಾಡಂಗಿಲ್ಲ ಅಂತ ನಾವು ಎಷ್ಟೇ ವಿನಂತಿ ಮಾಡ್ಕೊಂಡ್ರು ಕೂಡ ಯಾವ ರೀತಿ ಹೊಡೆದ್ರಪ್ಪ ಅಂತಂದ್ರೆ ನನ್ನ ಕಣ್ಣು ಮುಂದೆ ಅವ್ರಿಗೆಲ್ಲ ಹೊಡೆದು ಓಡಿಸಿದ್ರು. ಯಾರಿಗೆ ನನ್ನ ಜೊತೆ ಇದ್ದವ್ರಿಗೆ ಕರ್ಕೊಂಡೋಗಿ ಗಾಡಿಯಾಗ ಹೋಗಿ ಸರ್ಕಲ್ದಾಗ ಬಿಟ್ರು, ಯಾರಿಗೆ ಕರ್ಕೊಂಡೋಗಿ ನಿಡಗುಂದಾಗ ಬಿಟ್ರು, ಯಾರಿಗೆ ಕರ್ಕೊಂಡೋಗಿ ಸೋಲಾಪುರ ರೋಡ್ನಲ್ಲಿ ಬಿಟ್ರು. ಇದು ಯಾವ ರೀತಿ ಇದು ಮಾಡೋ ಉದ್ದೇಶ ಏನು ಬೇಕಲ್ಲ? ಅದಕ್ಕೆ ಒಂದು ಏನೇ ಕಾರಣ ಬೇಕಲ್ಲ. ಇವತ್ತು ನಾನು ಸತತವಾಗಿ 2 ವರ್ಷಗಳಿಂದ ಯಾರು ಕಾನ್ಸ್ಟೇಬಲ್ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗ್ಬೇಕಂತೇಳಿ ಬೆಳಗ್ಗೆ 5 ಗಂಟೆಯಿಂದ 4:15ದಿಂದ 5 ಗಂಟೆ 6:30 ತನಕ ಇವತ್ತು ನಮ್ಮ ಜಮಖಂಡಿ ರೋಡ್ನಲ್ಲಿ ನೋಡಲಿ, ಸೋಲಾಪುರ ನೋಡಲಿ, ಅವರೆಲ್ಲ ತಮ್ಮ ಫಿಸಿಕಲ್ ಫಿಟ್ನೆಸ್ ಮಾಡಿಕೊಂಡು ಆ ಪರೀಕ್ಷೆಯಲ್ಲಿ ಇವತ್ತು 10 ರೂಪಾಯಿ 7 ರೂಪಾಯಿಗೆ ಒಂದೊಂದು ಪ್ಲೇಟ್ ಅಲ್ಲಿ ರೈಸ್ ತಿಂದು ಜೀವನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಕಣ್ಣಾರೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದನ್ನ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲಿ ಧಾರವಾಡದಿಂದ ಬಂದವರು, ಬಿಜಾಪುರದಿಂದ ಜಿಲ್ಲೆ ಪ್ರತಿಯೊಂದು ಹಳ್ಳಿಯಿಂದ ಬಂದವರು, ಗುಲ್ಬರ್ಗಾದಿಂದ ಬಂದವರು, ಒಬ್ಬಾಕಿ ಹೆಣ್ಣು ಮಗಳು ತಾಯಿ, ಆ ಹೆಣ್ಣು ಮಗಳಿಗೆ ಆಕಿನ ಕೈಯಿಂದ ಎಲ್ಲ ಬ್ಯಾಗ್ ಕಸ್ಕೊಂಡಾರ. ಆ ಹೆಣ್ಣು ಮಗಳಿಗೆ ಒಂದು ಏಟ್ ಬಿದ್ದದು. ಆ ಹೆಣ್ಮಗಳು ಅಳ್ಕೋತಾಣ, ನಾನು ಏನು ಮಾಡ್ರಿ, ನನ್ನ ಬ್ಯಾಗ್ ಹೋಗ್ಯದ, ನಂದೆಲ್ಲ ಹೋಗ್ಯದ ಅಂತೇಳಿ ಆ ಹೆಣ್ಮಗಳು ಕಣ್ಣೀರು ತರ್ತಾಳ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವರು ಮತ್ತು ಕಾಂಗ್ರೆಸ್ನವರು ಇವತ್ತು ಜಿಲ್ಲಾ ಅಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಕೊಟ್ಟರೆ ಆಗಲೇ ನಾನು ಸುದ್ದಿ ತಿಳಿದು ಬಂತು. ತಾನೇ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ. ಯಾರು? ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ತನ್ನ ತಪ್ಪನ್ನು ಒಪ್ಕೊಂಡ ನಂತರ ಇದಕ್ಕೆ ಒತ್ತೋರು ಇವ್ರು ಕೊಡ್ತಾರೆ, ಒಂದು ಪತ್ರಿಕೆಯನ್ನು ಕೊಡ್ತಾರೆ. ಯಾರು? ನಿರ್ದೇಶಕರು, ಕಾರ್ಯನಿರ್ವಾಹಕ ನಿರ್ದೇಶಕರು. ನಾವು ಯಾವುದೂ ತಪ್ಪು ಮಾಡಿಲ್ಲ, ಇದನ್ನು ತಪ್ಪು ಸರಿ ಇದೆ ಅಂತಕ್ಕಂತನ ತಾವು ಒಪ್ಕೋತಾರೆ. ಇದನ್ನು ಪ್ರೂಫ್ ಇದೆ ನನ್ನ ಹತ್ರ. ಆದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಏನು ಹೇಳ್ತಾನೆ, ನಾವು ತಪ್ಪು ಮಾಡಿದ್ದೀವಿ, ನಮ್ಮದು ವಿಳಂಬ ಆಗ್ಯದ ಅಂತ ಹೇಳಿ ತನ್ನ ಬಾಯಿಲೆ ತಾನು ಹೇಳ್ತಾನೆ. ಮತ್ತೊಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಎಲ್ಲರೂ ಬಿಜೆಪಿಯವರು ಅಲ್ಲಿ ರಾಜಕಾರಣ ಮಾಡಕ್ಕೆ ಬಂದರು, ರಾಜಕೀಯ ಮಾಡಕ್ಕೆ ಬಂದರು. ಏ ಪುಣ್ಯಾತ್ಮ, ನಿನ್ನ ತಾಟ್ನಾಗ ದೊಡ್ಡ ದೊಡ್ಡ ಕತ್ತಿ ಬಿದ್ದವ, ನೀನು ನೋಡ್ಕೋ ಮೊದಲು. ನೀವು ದಿಲ್ಲಿಯಲ್ಲಿ ಇರ್ತಕ್ಕಂಥ ಜಂತರ್ ಮಂತರಲ್ಲಿ ನೀವೇನು ಮಾಡಿದ್ರಿ? ಪತ್ರಿಕೆಯನ್ನ ಸೋರಿಕೆ ಆಗ್ಯದ ಅಂತ ಹೇಳಿ ತಿಳ್ಕೊಂಡು ಎಲ್ಲೆಲ್ಲೇ ರೌಡಿಜಮ್ ಕರ್ಕೊಂಬಂದು ಯಾವ್ಯಾವ ಇರ್ತಕ್ಕಂಥ ಹುಳುಗಳನ್ನು ಕರ್ಕೊಂಬಂದು ನೀವು ದೊಡ್ಡ ಪ್ರಮಾಣದಲ್ಲಿ ನೀವೇನು ಹೋರಾಟ ಮಾಡಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮನೆ ಮುಂದೆ ಇಟ್ಕೊಂಡು ನೀವು ಧರಣಿ ಮಾಡಿದ್ರಲ್ಲ, ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಪರಿಸ್ಥಿತಿ ಆಯ್ತು ವಿದ್ಯಾರ್ಥಿಗಳು. ಯಾರೋ ಏನೋ ರಾಜಕಾರಣ ಮಾಡಕ್ಕೆ ಹೋಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಮಾಡಿದ್ರು?
ಈಗ ನೀವೇನು ರಾಜಕಾರಣ ಮಾಡಕ್ ಹೋಗಿದ್ರು ಅಥವಾ ಸಂತಾನ ಹೇಳಕ್ ಹೋಗಿದ್ರು? ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು, ಹೊಳ್ಳ ಮರು ಪರೀಕ್ಷೆಗೆ ಅವ್ರಿಗೆ ಆದೇಶ ಮಾಡಬೇಕು ಅಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳಕ್ ಹೋಗಿದ್ದೆವು. ನಾವು ರಾಜಕಾರಣ ಮಾಡಕ್ ಹೋಗಿಲ್ಲ. ನಾವು ರಾಜಕಾರಣ ಇಂಥ ಹೇಳಿಗಳ ಸಂದರ್ಭದಲ್ಲಿ ರಾಜಕಾರಣ ಮಾಡಂಗಿಲ್ಲ. ಯಾರು ಕಾಂಗ್ರೆಸ್ನವರು ಇವತ್ತು ಯಾವ ಉಸ್ತುವಾರಿ ಮಂತ್ರಿ ಅದಾರ ಇವತ್ತು ಅವ್ರ ಕ್ಷೇತ್ರನಾಗೆ ಆಗ್ಯದ. ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರನಲ್ಲೇ ಆಗ್ಯದ. ಯಾರು ಮಂದಿ ಕೇಳಿದ್ರು, ಯಾರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹೋಗಿ ಎಲ್ಲರೂ ಸೌಮ್ಯವಾಗಿ ನಿಂತಂತವ್ರು. ಎಲ್ಲ ವಿದ್ಯಾರ್ಥಿಗಳು ಕೆಳಗೆ ಕೂತಿದ್ರು. ಪೊಲೀಸರು ಒಮ್ಮೆ ಬಂದು ಎತ್ತೆತ್ತಿ ಒಯ್ದು ಅವ್ರ ಗಾಡಿಯಾಗ ಹೋಗೋದು, ಯಾರಿಗೆ ಹೋಗಿ ಹೊಲ್ದಾಗ ತಿರುಗಾಡಿ ಲಾಠಿ ಚಾರ್ಜ್ ಮಾಡೋದು. ಇದು ಅಂತಂದ್ರಿ, ಇದು ನಾವು ಸಿನಿಮಾದಾಗ ನೋಡ್ತಿದ್ದೆವು. ಇದು ಕರೆ ಇವತ್ತು ನಮ್ಮ ಚಿಕ್ಕೋಟದಲ್ಲೇ ಆಯ್ತು. ನಂದು ಇಷ್ಟೇ ಆಗ್ರಹ ಅದ, ಕೇಳಿಸ್ತದಲ್ಲ. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ಹೋರಾಟದ ಭಾಳ ನೋವಾಗಿದೆ. ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವುದೂ ಉತ್ತರ ಕೊಡ್ತಾ ಇಲ್ಲ. ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ. ನೀವು ದೇಶದ ಒಂದು ನಮ್ಮ ರಕ್ಷಣೆ ಸಂಘಟನೆ ಆದಂಥ RSS ಬಗ್ಗೆ ಭಾಳಷ್ಟು ಹಗುರವಾಗಿ ಮಾತಾಡ್ತೀರಿ. ಇವತ್ತು ವಿದ್ಯಾರ್ಥಿಗಳ ಅನ್ಯಾಯದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಳ್ಳೆ ರಾಜೀನಾಮೆ ಕೊಡಬೇಕಂತ ನಾನು ಭಾಳ ಖಂಡಿಸ್ತೇನೆ ಇವತ್ತು. ಅದೇ ರೀತಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವಗಳು ತಮ್ಮದೇ ಕ್ಷೇತ್ರದಲ್ಲಿ ಆದಂಥ ಅನ್ಯಾಯ, ವಿದ್ಯಾರ್ಥಿಗಳಾದ ಅನ್ಯಾಯ ಬಗ್ಗೆ ತಾವು ಯಾವುದೋ ಒಂದು ಚಕಾರ ಶಬ್ದ ಎತ್ತುತ್ತಿಲ್ಲ. ತಾವು ಜಿಲ್ಲೆಯ ಉಸ್ತುವಾರಿ ಸಚಿವರಿಗಾಗಿ ತಮ್ಮ ಮತಕ್ಷೇತ್ರದಲ್ಲಿ ಆದ ಅನ್ಯಾಯನೇ ತಾವು ಬಹಳ ಅಸಮರ್ಥ ಸಚಿವರಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ತಮ್ಮ ಕ್ಷೇತ್ರದ ಬಗ್ಗೆ ತಾವು ನೋಡ್ಕೋತಾ ಇಲ್ಲ. ಅನ್ಯಾಯ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಚೆಲ್ಲಾಟ ಆಡುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಚೆಲ್ಲಾಟ ಆಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಮರುಪರೀಕ್ಷೆ ಆಗಲೇಬೇಕು ಮರುಪರೀಕ್ಷೆ ಆಗಲೇಬೇಕು बोलो भारत माता की बोलो भारत माता की भारत माता की भारत माता की भ्रष्ट कांग्रेस सरकार के भ्रष्ट कांग्रेस सरकार के माता की भारत माता की ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಪರೀಕ್ಷೆಯನ್ನು ಆಯೋಜನೆ ಮಾಡಲು ವಿಫಲವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಮೊನ್ನೆ ನಡೆದಂತ KEA ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನುವಂಥದ್ದು ಏನಿದೆ ಕರ್ನಾಟಕ ರಾಜ್ಯದಲ್ಲಿ, ಇದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪೂರ್ವ ತಯಾರಿ ವಿಷಯವಾಗಿ ಒಂದು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗಿತ್ತು. ಈ ವಿಜಯಪುರ ಜಿಲ್ಲೆಯಲ್ಲಿ 61 ಪರೀಕ್ಷಾ ಕೇಂದ್ರಗಳನ್ನು ಗುರುತು ಮಾಡಿದಂತ ಜಿಲ್ಲಾಧಿಕಾರಿಗಳು ತಿಕೋಟದಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಲು ನಾವು ಬಯಸ್ತೇವೆ. ತಿಕೋಟದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಇಲ್ಲಿವರೆಗೂ ಪ್ರಕರಣ ಸಂಪೂರ್ಣವಾಗಿ ಏನು ಪರೀಕ್ಷಾ ಅಭ್ಯರ್ಥಿಗಳಿದ್ದಾರೆ ಆ ಪರೀಕ್ಷಾ ಅಭ್ಯರ್ಥಿಗಳಿಗೆ ಸರಿಯಾದ ಇನ್ನೂತನ ಮಾಹಿತಿ ಕೊಡ್ತಾ ಇಲ್ಲ. ಅಲ್ಲಿದ್ದಂಥ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಸನ್ನ ಅನ್ನೋರು ಏನು ಹೇಳ್ತಾರೆ, ಅವರು ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ. ಪರೀಕ್ಷಾ ಕೇಂದ್ರದಲ್ಲಿ ಅರ್ಧ ಗಂಟೆ ಪತ್ರಿಕೆಯನ್ನು ಕೊಡೋ ಸಲುವಾಗಿ ತಡ ಯಾಕೆ ಮಾಡಿದರು? ಅಲ್ಲಿದ್ದಂಥ ಪ್ರಾಂಶುಪಾಲರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕಾನೂನು ಕ್ರಮ ಇಲ್ಲ. ಪರೀಕ್ಷಾ ಕೇಂದ್ರದಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಮತ್ತು OMR ಸೀಟ್ಗಳನ್ನು ಕೊಡೋಕ್ಕೆ ಅರ್ಧ ಗಂಟೆ ಲೇಟ್ ಮಾಡಿದಾಗ ವಿದ್ಯಾರ್ಥಿಗಳು ಸಹಜವಾಗಿ ಗಾಬರಿ ಆದರು. ಮತ್ತು ಕೊಟ್ಟಂತ OMR ಸೀಟು ಮತ್ತು ಕೊಟ್ಟಂತ ಪ್ರಶ್ನೆ ಪತ್ರಿಕೆ ಎರಡೂ ಕ್ರಮ ಸಂಖ್ಯೆ ಒಂದೇ ಇರಬೇಕು ಅನ್ನೋಂಥದ್ದು ಏನೋ ಅವ್ರ ತಲೆಯೊಳಗೆ ಕೂತ್ಕೊಂಡ್ಬಿಡ್ತು. ಇದರಲ್ಲಿ ಏನೋ ಮಸಲತ್ತಾಗಿದೆ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳು ಏನು ಆ ಎಕ್ಸಾಮಿನೇಷನ್ ಹಾಲಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಿದರು. ಆಗಲೇ ನೀವು ಅರ್ಧ ಗಂಟೆ ಲೇಟ್ ಆದಾಗಲೇ ಅಲ್ಲಿದ್ದಂಥ ಶಾರದಾ ಏನು ಕಾಲೇಜ್ ಇತ್ತು, ಆ ಕಾಲೇಜ್ ಪ್ರಾಂಶುಪಾಲರಾಗಿರ್ಬೋದು, ಅಲ್ಲಿ
ಎಕ್ಸಾಮಿನೇಷನ್ ನಡೀತಕ್ಕಂಥ ಸೂಪರ್ವೈಸರ್ಗಳಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಅರ್ಧ ಗಂಟೆ ಲೇಟ್ ಆಗಿದೆ, ನಿಮಗೆ ಅರ್ಧ ಗಂಟೆ ನಾವು ಹೆಚ್ಚಿನ ಅವಕಾಶ ಕೊಡ್ತೀವಿ ಅಂತ ಆ ಎಕ್ಸಾಮಿನೇಷನ್ ಹಾಲಲ್ಲಿ ಹೇಳಿದ್ರೆ ಇದು ಅವರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಯೋಚನೆ ಇರೋದಿಲ್ಲ. ಅವರೇನು ಎಕ್ಸಾಮಿನೇಷನ್ ಹಾಲನ್ನ ಹೊರಗಡೆ ಬೇಕಾಬಿಟ್ಟಿಯಾಗಿ ಬಂದಿಲ್ಲ. ಈ ಪೊಲೀಸ್ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಂಗಿನೇ ಎಷ್ಟೋ ವರ್ಷಗಳಾಯ್ತು ಕರೀದೇ ಇದ್ದಲ್ಲಿ ವಿದ್ಯಾರ್ಥಿಗಳು ನಸಿಕಿನ 5 ಗಂಟೆಗೆ ಎದ್ದು ತಾವು ತಮ್ಮ ಯೋಗಾಸನ, ರನ್ನಿಂಗು, ವ್ಯಾಯಾಮ, ವಾಕಿಂಗು, ಹೊಟ್ಟೆಗೆ ತಿನ್ನಕ್ಕೆ ಅನ್ನ ಇಲ್ಲ ಅಂದ್ರೂ ಸಹಿತ ಭಿಕ್ಷಾ ಬೇಡಿ ಅನ್ನ ತಿಂದು ಇವತ್ತು ವಿದ್ಯಾರ್ಥಿಗಳು ಫಿಸಿಕಲ್ ಫಿಟ್ನೆಸ್ ಆಗಿ ಎಲ್ಲ ಮಾಡ್ಕೊಂಡು ರೆಡಿ ಇದ್ದಾರೆ. ಅಂತ ವಿದ್ಯಾರ್ಥಿಗಳು ಏನು ಆ ಎಕ್ಸಾಮಿನೇಷನ್ ಹಾಲಲ್ಲಿ ಏನು ರಾಜಕೀಯ ಮಾಡಕ್ಕೆ ಹೊರಗಡೆ ಹೋರಾಟಕ್ಕೆ ಬಂದ್ರ ಏನು? ನೀವು ಕಾಂಗ್ರೆಸ್ ಸರ್ಕಾರನವರು ಈ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನು ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀರಿ, ಇದು ತಮಗೆ ಗೊತ್ತಾಗ್ತಾ ಇಲ್ವಾ? ಡಾಕ್ಟರ್ ಆನಂದ್ ಅವರು ಹೇಳ್ತಾರೆ, ಯಾರು ಈ ಜಿಲ್ಲಾಧಿಕಾರಿಗಳಂತವ್ರು ಹೇಳ್ತಾರೆ, ಅರ್ಧ ಗಂಟೆ ತಡವಾಗಿ ಕೊಟ್ಟಂತ ಪ್ರಶ್ನೆ ಪತ್ರಿಕೆ ಬಗ್ಗೆ ಅವ್ರು ಎಲ್ಲಿ ಉಲ್ಲೇಖ ಮಾಡಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಹೊರಗಡೆ ಬಂದ ತಕ್ಷಣ ತಮ್ಮ ಮಾಧ್ಯಮದ ಮುಂದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅರ್ಧ ಗಂಟೆ ಲೇಟ್ ಆಗಿ ನಮಗೆ ಪತ್ರಿಕೆ ಕೊಟ್ಟರು, OMR ಸೀಟ್ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಸಂಖ್ಯೆ 2 ಸರಿ ಇರಲಿಲ್ಲ, ಅದಕ್ಕಾಗಿ ನಾವು ಹೊರಗಡೆ ಬಂದಿವಿ ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ಈ ಪರೀಕ್ಷೆ ನಡೀತಾ ಇರ್ತಕ್ಕಂಥದ್ದು 90 ನಿಮಿಷದ ಪರೀಕ್ಷೆ. ಸ್ವಲ್ಪ ಲಾಜಿಕ್ ಅನ್ನ ತಾವೆಲ್ಲ ತಿಳ್ಕೊಳ್ಳುವಂಥದ್ದು ಮಾಡೋಣ. 90 ನಿಮಿಷದ ಪರೀಕ್ಷೆಯಲ್ಲಿ ಅರ್ಧ ಗಂಟೆ ಲೇಟ್ ಆದ ನಂತರ ಉಳಿದಂತ 60 ನಿಮಿಷದ ಪರೀಕ್ಷೆಯಲ್ಲಿ ಹೊರಗಡೆ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಮತ್ತು OMR ಸೀಟ್ ಅನ್ನು ಹೊರಗಡೆ ತಗೊಂಡ್ ಬಂದ್ಬಿಟ್ರು ಕಂಪೌಂಡ್ ಹೊರಗಡೆ. ಹಾಗಿದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಆಗೋದಿಲ್ವಾ ಇದು? ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಆಗೋದಿಲ್ವಾ ಇದು? 1 ಗಂಟೆ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ಆ ಪರೀಕ್ಷಾ ಏನು ಕೇಂದ್ರದಿಂದ ಹೊರಗಡೆ ಬರ್ತದಂದ್ರೆ ಇದು ನಿಶ್ಚಿತವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಅಂತಾನೆ ಅರ್ಥ. ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರಿಂದ ಈ ಏನು ಪರೀಕ್ಷೆಯನ್ನ ಇನ್ನೊಂದು ಬಾರಿ ನಡೆಸಲೇಬೇಕು. ಇದು ಪ್ರಾಧಿಕಾರ ಮತ್ತು ಯಾವುದೋ KE ಅವರು ಪ್ರಸನ್ನ ಅವರು ತಿಳ್ಕೋಬೇಕು, ಇಲ್ಲಿದ್ದಂತ ಜಿಲ್ಲಾಧಿಕಾರಿಗಳು ತಿಳ್ಕೋಬೇಕು. ಇಲ್ಲಿವರೆಗೂ ಆ ಪರೀಕ್ಷಾ ಆಡಳಿತಕ್ಕೆ ಅಂದ್ರೆ ಏನು